ಶ್ರೀನಿವಾಸ್ ಸರ್ನಾಯಕ್ ಮಾಜಿ ಸಂಸದರು, ಇವರಿಗೆ ವಿಜಯ್ ಮುಳ್ಳು ಮತ್ತು ಶ್ರೀನಿವಾಸ್ ಬಳ್ಳಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂಥ ಆತ್ಮೀಯರು, ಅಬಕಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರ ಸನ್ಮಾನ ಶ್ರೀ ಆರ್ ಬಿ ತಿಮ್ಮಾಪುರ ಅವರೇ, ಜಿಲ್ಲೆಯ ಹಿರಿಯ ನಾಯಕರು, ಆತ್ಮೀಯರು, ಮಾಜಿ ಸಭಾಪತಿಗಳಾದ ಸನ್ಮಾನ ಶ್ರೀ ಎಸ್ ಆರ್ ಪಾಟೀಲ್ ಅವರೇ, ಬೆಳಗ್ಗೆ ಶಾಸಕರು ಆತ್ಮೀಯರಾದ ಜಿ ಟಿ ಪಾಟೀಲ್ ಅವರೇ ನಿಲ್ಲಿಸೋದ್ರು ಕೂಡ ಅದನ್ನು ಯಾಕಂದ್ರೆ ಅದರಲ್ಲಿರುವಂಥ ಆನಂದ ಬೇರೆ. ಕಲೆಯಲ್ಲಿ, ಸಂಗೀತದಲ್ಲಿ, ಕ್ರೀಡೆಯಲ್ಲಿ ಇರುವಂಥ ಕಲೆ ಬಹುಶಃ ಎಲ್ಲಿ ಸಿಗೋಲ್ಲ. ಹೀಗಾಗಿ ನಾವು ಅವಕಾಶ ಸಿಕ್ಕಾಗ ಡೊಳ್ಳಿನ ಬಹುಶಃ ಯೂಟ್ಯೂಬಲ್ಲಿ ನೋಡಿರ್ಬೋದು, ಡೊಳ್ಳಿನ ಕಾರ್ಯಕ್ರಮ ಕೂಡ ಮಾಡ್ತೀನಿ. ಇದನ್ನು ವಿಶೇಷವಾಗಿ ನಾನು ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದೇನೆ. ಇಷ್ಟೇ ಮತ್ತೊಮ್ಮೆ ಆರೋಪಿಸ್ತಾ ನಾಗರಾಜ್ ಅವರ ನೇತೃತ್ವದಲ್ಲಿ ಇದು ಮುಂದುವರಿಲಿ, ಇದು ಒಂದು ಬ್ರ್ಯಾಂಡಿಂಗ್ ಆಗಲಂತ, ಬಾಗಲಕೋಟೆ ಬ್ರ್ಯಾಂಡಿಂಗ್ ಆಗಲಂತ ಹಾರೈಸಿ ನನ್ನ ಮಾತು ಮುಗಿಸ್ಕೊಂಡು ದೂತ್ರ ಇಟ್ಕೊಂಡು ಕುಣಿತಕ್ಕಂಥದ್ದು ನೋಡಿದರೆ ನಂಜೇನು ಮಟ್ಟಂದ್ರೆ ಸಾಯೋವರೆಗೆ ಹುಡುಗನ ಅನಿಸ್ಕೊಳ್ಳೋಣ. ಈ ವಯಸ್ಸಿನಾಗ ಕುಣಿದು ಕುಣಿದು ಭಾಷೆದು ನೋಡಿದ್ರೆ ಕೆಳಕೊತ್ತ ಹುಡುಗರು ಅವರು ನಾವು ಯಾಕೆ ಕುಣಿಬಾರ್ದು, ಅವನಿಗಿತ್ತೇನೆ ಶಕ್ತಿ ಕಡಿಮೆ ಅಂತ ಅವ್ರು ಯೋಚನೆಗೆ ಬಿದ್ದಿದ್ರು. ಸತೀಶ್ ಅನ್ನೋರು ನೋಡ್ರಿ ತೋತ್ರ ಹಂಗೆ ಜಿಗದಾಡಿ ಕುಣಿತಾ ಇದ್ದಾನೆ ನಂಜೇನು ಮಠ. ಭಾಳ ಖುಷಿ ಈ ವಯಸ್ಸಿನಲ್ಲಿ ಒಂದು ಪಾಲುದಾರಿಕೆ ನಾನಿದ್ದೀನಿ, ಹಬ್ಬದಲ್ಲಿ ನನ್ನ ಖುಷಿ ಅನ್ನೋ ರೀತಿಯಲ್ಲಿ ಕುಣಿತಂಥ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿಯ ಅಧ್ಯಕ್ಷರು ಆದಂಥ ನಂಜೇನ್ ಮಠ ಅವರು, ಹಾಗೆ ಮಾಜಿ ಸಂಸದರು, ಮಾಜಿ ಶಾಸಕರು, ಬಹಳ ದಿವಸದಿಂದ PCC ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡತಕ್ಕಂಥ ಸರ್ನಾಯಕ್ ಸಾಹೇಬರು, ವಿನೋದ್ ನಾಡಕೋಡ್ ಅವರು, ಗೆಳೆಯ ಮಲ್ಲಿಕಾರ್ಜುನ, ನಮ್ಮ ನಾಡಿನ ಹಬ್ಬ, ನಮ್ಮ ಹಬ್ಬ. ಇಂಥ ಹಬ್ಬಕ್ಕೆ ಹದ್ಲಿಯವರು ಭಾಳ ಅಚ್ಚುಕಟ್ಟಾಗಿ ಹಾಗೂ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹಲಿಗೆ ಮೇಳ ಸ್ಪರ್ಧೆ, ನಮ್ಮ ಊರು ನಮ್ಮ ಹೆಮ್ಮೆ. ಇದಕ್ಕೆ ಈ ಸಂಸ್ಕೃತಿ ಉಳಿಬೇಕು, ನಮ್ಮ ಹಬ್ಬಗಳು ಉಳಿಬೇಕು ಅಂತಕ್ಕಂಥ ಯಾವಾಗಲೂ ಚಡಪಡಿಸ್ತಕ್ಕಂಥವ್ರು, ಅದನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥವರು ಸತೀಶಣ್ಣ ಜಾರಕಿಹೊಳಿ ಅವರು. ಪ್ರತಿ ವರ್ಷ ಕೆಲವು ಕಾರ್ಯಕ್ರಮಗಳು ಮಾಡ್ತಾರೆ, ಅದ್ಭುತವಾದ ಕಾರ್ಯಕ್ರಮಗಳು. ಅಲ್ಲಿಯವರೇ ನಿಮ್ಗೆ ಹೆಂಗೋ ಗೊತ್ತಾಗಿ ಅವ್ರನ್ನ ಕರೆಸಿದೆಲ್ಲ ನೀನು ದೊಡ್ಡ ಅಭಿನಂದನೆ ಹೇಳ್ತೀನಿ. ಅದೇ ರೀತಿ ನಮ್ಮ ಹಿರಿಯರು, ಮಾಜಿ ಸಚಿವರು ಎಸ್ ಆರ್ ಪಾಟೀಲ್ ಸಾಹೇಬ್ ಇದ್ದಾರೆ. ಹೋರಾಟಗಾರ ಕುಣಿದ್ ನೋಡಿದರೆ ಹಿಂದೂ ಧರ್ಮದ ಹಬ್ಬವನ್ನು ಎಲ್ಲರೂ ಪ್ರೀತಿಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಅಂತೇಳಿ ತೋರಿಸಿಕೊಟ್ಟಿದ್ರು ಅಲ್ಲಿ ಅವರೇ. ಎಲ್ಲರನ್ನೂ ಕರೆದಿದ್ರು, ಎಲ್ಲ ಜಾತಿಯವರು ಹಬ್ಬ ಮಾಡಿದ್ರಲ್ಲ, ಎಲ್ಲ ಧರ್ಮದವ್ರ ಹಬ್ಬ ಅಂತೇಳಿ ಮಾಡಿದ್ರಲ್ಲ. ಇದೇ ಈ ದೇಶಕ್ಕೆ ಬೇಕಾದ ಜಾತಿ ಧರ್ಮಗಳನ್ನು ಮೀರಿ ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಎಷ್ಟೋ ಜಾತಿ ವ್ಯವಸ್ಥೆಗಳು, ಅಸ್ಪೃಶ್ಯತೆ ಇದೆ. ಆದರೂ ಹಿಂದೂಗಳು ಒಂದು ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ಳುವಾಗ ನನ್ನ ಲಾಭಕ್ಕಾಗಿ, ಇನ್ನೊಬ್ಬರ ಲಾಭಕ್ಕಾಗಿ ಈ ಧರ್ಮವನ್ನು ಒತ್ತೆ ಇಡ್ತಕ್ಕಂಥ ಕೆಲಸ ಮಿತ್ರ ಮಾಡಬೇಕು. ಈ ಧರ್ಮ ಅನ್ನೋದು ಬಹಳ ದೊಡ್ಡ ಧರ್ಮ ಇದೆ ನೋಡಿ. ಎಂತೆಂಥವ್ರು ಒಳಗೊಂಡ್ರೂ ಇನ್ನೂ ನಾನು ಹಿಂದೂ ಅಂತಕ್ಕಂಥ ಭಾವನೆ ಇರ್ತಕ್ಕಂಥ, ಅಸ್ಪೃಶ್ಯತೆ ಇದ್ದಲ್ಲಿ ನಾನು ಹಿಂದೂ ಅಂತಕ್ಕಂಥ ನಿಂತು ನಾನು ಅದನ್ನು ಹಲಿಗೆ ಆದಾಗ ನಾನು ಹಿಂದೂ ಓದ್ತೈತೀನಿ. ಆ ನೋವು, ಅಸ್ಪೃಶ್ಯತೆ ನೋವು ಎಷ್ಟೇ ನಮ್ಮನ್ನು ಕಾಡಿದ್ರು ನಾನು ಹಿಂದೂ ಧರ್ಮೀಯ ಅನ್ನೋಷ್ಟರ ಮಟ್ಟಿಗೆ ನಾವು ಇವತ್ತು
ಇಂತಹ ಎಲ್ಲ ಜಾತಿಗಳಂಥ ಈ ಧರ್ಮಕ್ಕೆ ನನ್ನ ಸ್ವಾರ್ಥಕ್ಕಾಗಿ ನಾನು ಎಲ್ಲಿ ಇದನ್ನು ಬಳಸ್ಕೋಬಾರ್ದು ಅಂತಕ್ಕಂಥ ಮನವಿ ನನಗೆ.